ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಅಂದರೆ ಒಂದು ಮಗು ಒಂದು ಹುಡುಗ ಅಷ್ಟೇ. ಬಟ್ ನಾನು ಭಾಳ ಸರಿ ನಾವೇನು ಮಾಡಿದ್ದೀವಿ ಈ ಪ್ರೋಗ್ರಾಮಲ್ಲಿ ಈ ಥರ ಇಂಡಿವಿಜುವಲ್ ಸ್ಟೋರೀಸ್ ತೊಗೊಂಡಿದ್ದೀವಿ. ಕಾರಣ ಐಡಿಯಾ ಇಷ್ಟು ಸೆಂಡ್ ದ ಮೆಸೇಜ್ ಏನು ಅಂತಂದರೆ ಬೇರೆಯವ್ರ ಸ್ಪಿರಿಟ್ ಆಗಿ ಇದರಲ್ಲಿ ಅಂತ. ಈಗ ನೀವಂದ್ರಿ ನಮ್ಮ ಕಾರ್ಯಕ್ರಮ ನೋಡಿ ಅಲ್ಲಲ್ಲೇ ಯಾರೋ ಸಂಘ ಕಟ್ಕೊಂಬಿಡೋದು, ಅವರವರೇ ಒಂದು 10 ಜನ ಸೇರ್ಕೊಳ್ಳೋದು. ನಾವು ಇದನ್ನು ಕಂಟಿನ್ಯೂಸ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ನೀವು ಯಾರು 10 ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದರೆ ಒಂದು ಸಣ್ಣ ಟೀಮ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ತಿಂಗಳಿಗೆ 2,000 ರೂಪಾಯಿ ಹಾಕ್ಬೋದು ಅಂತಿದ್ದರೆ 20,000 ರೂಪಾಯಿ ಮಾಡ್ಕೊಳ್ಳಿ. ಅದನ್ನು ಅಲ್ಲೇ ಸುತ್ತಮುತ್ತಲಲ್ಲಿ ಯಾರೋ ಇರ್ತಾರೆ, ಟ್ರೈ ಆ್ಯಂಡ್ ಹೆಲ್ಪ್ ದೆಮ್ ಔಟ್ ಅಂತ, ರೀಚ್ ದೆಮ್ ಔಟ್. ನಿಮ್ಮ ಕೈಲಾಗಿದ್ದು ಮಾಡಿ. ನೀವು ಅದು ಬೆಳಕುವರೆಗೂ ಬರಬೇಕಾಗಿಲ್ಲ, ನೀವು ನನಗೇ ದುಡ್ಡು ಕಳಿಸ್ಬೇಕಾಗೂ ಇಲ್ಲ. ನೀವು ನಮಗೆ ದುಡ್ಡು ಕಳಿಸಿ ನಾವು ಹೇಳೋದೇ ಇಲ್ಲ ಯಾರಿಗೂ. ಮತ್ತು ಕೊಟ್ಟಿದ್ದನ್ನು ನಿಮ್ಗೆ ಅರಿವಿದೆ, ನಾವು ದುಡ್ಡು ಇಸ್ಕೊಳ್ಳಲ್ಲ. ಈಗ ನಿಮ್ಮನ್ನು ನೋಡಿ ಬೇರೆಯವರು ಎಲ್ಲ ಅನುಕರಣೆ ಮಾಡ್ಬೋದು, ಮಾಡಲಿ. ಈ ಪಾರದರ್ಶಕತೆಯನ್ನು ಅನುಕರಣೆ ಮಾಡಲಿ ಅಂತ. ಇಲ್ಲ, ನನ್ನ ಪ್ರಕಾರ ಅದು ಮಾಡಬೇಕಾಗಿದೆ. ಈಗ ನಿಮ್ಮ ಹತ್ರಕ್ಕೆ ಅಥವಾ ನ್ಯಾಯಮೂರ್ತಿಗಳು ಭಾಳ ಕೇಸಲ್ಲಿ ಒಂದು ತಮಾಷೆ ಮಾಡ್ತಿರ್ತಾರೆ. ನಾನು ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡ್ತಿದ್ದಾಗಲಿಗಿಂತ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ. ಯಾಕಂದರೆ ನನಗೆ ಆರ್ಬಿಟ್ರೇಷನ್ ಅಷ್ಟು ಕೆಲಸ ಕೊಟ್ಟಿದೆ ಅಂತ. ಯಾಕೆ ಬರ್ತಾರೆ ಅವ್ರ ಹತ್ರಕ್ಕೆ ಆರ್ಬಿಟ್ರೇಷನ್ಗೆ? ಹಾಗಾದರೆ ಆ ನಂಬಿಕೆ ಮತ್ತು ವಿಶ್ವಾಸ ನಿಮ್ಮ ಹತ್ರಕ್ಕೆ ಯಾಕೆ ಬರಬೇಕು? ಎಲ್ಲೋ ಒಂದು ದೇವಸ್ಥಾನ ನನ್ನ ಊರಲ್ಲೂ ಇದ್ದರೆ ಅಲ್ಲೂ ಹೋಗೋದು ಅವ್ರ ಮುಂದೆ ತಪ್ಪೊಪ್ಕೋಬೋದಲ್ಲ. ಇಲ್ಲಿಗೇ ಬಂದು ತಪ್ಪೊಪ್ಕೋಬೇಕು ಅಂತ ಏನಿದೆ? ಹಾಗೇನಿಲ್ಲ. ಆದರೆ ಯಾಕೆ ಬರ್ತಾರೆ ಅಂದರೆ ಆ ನಂಬಿಕೆ ಮತ್ತು ವಿಶ್ವಾಸ. ಆ ನಂಬಿಕೆ ವಿಶ್ವಾಸನೇ ಬಹುಶಃ ನನಗೂ ಅನಿಸೋದು. ಒಳ್ಳೆಯವ್ರು ಮಾಡಬೇಕು ಅಂತಿದ್ರೆ ಇರ್ತಾರೆ, ಎಲ್ಲೂ ಹೋಗಲ್ಲ ಅಂತ. ಬಟ್ ಈಸ್ ದೇರ್ ಎನಿ ಮೆಥಡ್ ನಾವುಗಳು ವೇರ್ ಅಟ್ಲೀಸ್ಟ್ ಪ್ರೈಮರಿ ಎಜುಕೇಷನ್ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ಸಲ್ಲಿ ಬೆಟರ್ ಡಿಸಿಪ್ಲಿನ್ ತರ್ಬೋದಾಗಿತ್ತು ಅಂತ ಯಾವತ್ತಾರು ಅನಿಸಿದೆಯಾ ನಿಮಗೆ? ಅಂದರೆ ಆ ಹಂತದಲ್ಲಿ ಶಿಕ್ಷಣ ಕೊಡ್ಬೋದು, ಆದರೆ ಜೀವನ ಶಿಕ್ಷಣ ಅಥವಾ ಈ ಮೌಲಿಕತೆಯನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಈಗ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಬರೀ ಪಾಠ ಹೇಳಿ, ಈಗ ಪರೀಕ್ಷೆನೂ ಇಲ್ಲ ಶಾಲೆಗಳಲ್ಲಿ. 7ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಫೇಲ್ ಆದರೆ ಮೇಷ್ಟ್ರು ಪ್ರಶ್ನೆಗೆ ಉತ್ತರ ಕೊಡಬೇಕು, ಯಾಕೆ ಫೇಲ್ ಆದರು ಹುಡುಗರು ಅಂತ. ಆದರೆ ಈಗ ನೈತಿಕ ಶಿಕ್ಷಣ ಮತ್ತು ಮೌಲಿಕತೆಯ ಬಗ್ಗೆ ಶಿಕ್ಷಣ ಇಲ್ಲದೇ ಇರೋದ್ರಿಂದ ನಾವು ಯಂತ್ರಗಳನ್ನು ಪಾಸ್ ಮಾಡ್ಕೊಂಡು ಹೋದಾಗೆ ವಿದ್ಯಾರ್ಥಿಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಇಂತಹ ಒಂದು ಉದಾಹರಣೆಯಿಂದ ನೂರಾರು ಸಾವಿರಾರು ಮಂದಿ ಇದನ್ನು ವೀಕ್ಷಣೆ ಮಾಡಿದವರು ತನ್ನ ಅಕ್ಕಪಕ್ಕದಲ್ಲಿ ಇರುವವರನ್ನು ಭಾವನಾತ್ಮಕವಾಗಿ ನೋಡಬೇಕು. ಈಗ ನೀವು ತೋರಿಸಿರುವಂಥ ಕಥೆಗಳೆಲ್ಲ ಇಂತಹ ಸಾಮಾನ್ಯರು ಅಸಾಮಾನ್ಯರಾದಂಥ ಒಂದು ಕತೆ. ಇಂಥ ಅವಕಾಶಗಳು ಎಲ್ರಿಗೂ ದೊರಕಲಿ, ಅದರ ಜೊತೆಗೆ ಹೃದಯ ಮಿಡಿಯಲಿ. ಹೃದಯ ಮಿಡಿಯದೇ ಇದ್ದರೆ ಈ ಶಿಕ್ಷಣಕ್ಕೆ ಬೆಲೆ ಇಲ್ಲ. ನನಗೇನು ಅನ್ನಿಸ್ತಾ ಇದ್ರೆ ಅಂದರೆ, ಈ ವಿದ್ಯಾವಂತರಾದವರು, ಹಣವಂತರಾದವರು ಬಹಳ ಜನ ಗ್ರಾಮಾಂತರ ಪ್ರದೇಶಗಳನ್ನ ಬಿಟ್ಟು ಎಲ್ಲರೂ ಪಟ್ಟಣಕ್ಕೆ ಬಂದು ಸೇರಿಕೊಂಡಿದ್ದಾರೆ. ದುರ್ದೈವಕ್ಕೆ ಬಹಳ ಜನ ತಾವು ಚೆನ್ನಾಗಿ ಪಟ್ಟಣದಲ್ಲಿ ಒಂದು ಬಂಗ್ಲೋ, ಕಾರು ಎಲ್ಲ ಇಟ್ಕೊಂಡು ಅಥವಾ ತಮ್ಮ ವ್ಯವಸ್ಥೆ ಚೆನ್ನಾಗಿದ್ದಾಗ ತಮ್ಮ ಗ್ರಾಮಗಳ ಕಡೆಗೆ ತಿರುಗಿ ನೋಡೋದಿಲ್ಲ ರೀ. ಟ್ರೂ. ಈಗ ಇಲ್ಲಂಥ ತಾವು ಅನುಕೂಲವಾದಂಥ ಜನ ಗ್ರಾಮಾಂತರ ಪ್ರದೇಶಗಳಿಂದ ಪಟ್ಟಣಗಳಿಗೆ ವಲಸೆ ಬರೋರ ಸಂಖ್ಯೆ ಭಾಳ ಹೆಚ್ಚಾಗಿದೆ. ಇಲ್ಲಿ ಪಟ್ಟಣಗಳಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿ ಚೆನ್ನಾಗಿದೆ, ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ಚಿಂತಾಜನಕವಾಗಿದೆ. ಇಲ್ಲಿ ಈ ರೀತಿಯಾಗಿ ಬಂದವರು ತಮ್ಮ ಗ್ರಾಮಗಳಿಗೆ, ಬೇರೆ ಏನು ಜಗತ್ತಿನ ಉದ್ಧಾರ ಮಾಡೋದು ಬೇಕಿಲ್ಲ, ತಮ್ಮ ಗ್ರಾಮಗಳಿಗೆ ಹೋಗಿ ಆ ಗ್ರಾಮದಲ್ಲಿದ್ದಂಥವರ ತೊಂದರೆಗಳು ಏನು ಅಂತ ತಿಳ್ಕೊಂಡು, ಯಾಕಂದರೆ ತಾವೊಂದು ಸ್ಥಿತಿಯಲ್ಲಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಯಾವುದೋ ಒಂದು ಹುದ್ದೆಯಲ್ಲಿದ್ದಾರೆ, ಬೇರೆ ಏನು ಜಗತ್ತಿಗೆ ಉಪಕಾರ ಮಾಡೋದು ಅವಶ್ಯಕತೆ ಇಲ್ಲ, ತಮ್ಮ ಗ್ರಾಮಕ್ಕಾದರೂ ಉಪಕಾರ ಮಾಡ್ತಕ್ಕಂಥ ಮನೋಭಾವನೆ ಬರಬೇಕು. ಅದು ಆಮೇಲೆ ಆ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಅವ್ರ ಮಧ್ಯದಲ್ಲಿ ನೀವು 1 ದಿವಸ 2 ದಿವಸ ಕಳೆದ್ರೆ ಅದು ನಿಮಗೆ ಭಾಳ ತಟ್ತದೆ ಮನಸ್ಸಿಗೆ, ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಪರಿಣಾಮ ಆಗ್ತದೆ. ಆದ್ದರಿಂದ ಸಂಪರ್ಕ ಕಳ್ಕೊಂಡಿದ್ದಾರಲ್ಲ, ಸಂಪರ್ಕ ಉಳಿಸ್ಕೊಂಡ್ರೆ ಬಹುಶಃ ಅದು ಒಂದು ರೀತಿಯಿಂದ ಒಳ್ಳೆಯದಾಗ್ತಂತೆ. ಒಂದು ಸಣ್ಣ ಕೆಲಸ ಒಂದು ದೊಡ್ಡದಾಗತ್ತೆ. ಒಬ್ಬ ವೈದ್ಯನ ಕತೆ ಹೇಗಾಗತ್ತೆ ಅನ್ನೋಕ್ಕೆ ಅಂದರೆ, ಈ ಹುಡುಗ ಸಣ್ಣ ಪುಟ್ಟ ಕಾಲೇಜ್ ಸೇರಲ್ಲ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಬರುತ್ತೆ. ಓಹ್, ಮಸ್ಟ್ ಬಿ ಎಕ್ಸ್ಟ್ರಾರ್ಡಿನರಿ ಮೆರಿಟ್. ಈಸ್ ಎನ್ ಕಂಪ್ಲೀಟ್ಲಿ ಮೆರಿಟ್. ಅದರಿಂದ ಆಗೋದಿಲ್ಲ. ಸಿಂಪ್ಲಿ ಕೆನಾಟ್ ಕಂಟಿನ್ಯೂ. BMCಯಲ್ಲಿ ಆಗೋದಿಲ್ಲ, BMCಲೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸಾಧ್ಯನೇ ಇಲ್ಲ ಅವನು ಅದನ್ನು ಮುಂದುವರ್ಸಕ್ಕೆ ಅವನ ಕೈಯಲ್ಲಿ. ಅದನ್ನು ಆ ಪರಿಸ್ಥಿತಿ ರೀಚ್ ಆಗಿಬಿಡ್ತಾನೆ. ಆಕ್ಸಿಡೆಂಟಲಿ ಅದು ನಮ್ಮ ಹತ್ರಕ್ಕೆ ಬಂತು. ಫಾರ್ಚುನೇಟ್ಲಿ ವಿ ಸೇವ್ಡ್ ದಟ್ ಕೇಸ್. ನನಗೆ ಖುಷಿ ಏನು ಅಂದರೆ, ಮೇ ಬಿ ನಾನು ಅವನಿಂದ ಒಂದು ಮಾತು ತೊಗೊಂಡಿರೋದು, ಅದು ಉಳಿಸ್ಕೋತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನೀನೊಂದು ವಾದ ಕೊಡು, ನನಗೆ ಒಂದು ಭಾಷೆ ಕೊಡು ಅಂತ ಕೇಳಿದ್ವಿ. ನಿಂದು ಮುಗಿಸಿದ ಮೇಲೆ 10 ಜನ ಪೇಷಂಟ್ಗಳಿಗೆ ನೀನು ನಾಳೆ ಟ್ರೀಟ್ಮೆಂಟ್ ಕೊಟ್ಟರೆ 2 ಹೆಲ್ಪ್ ಮಾಡೋದ್ರಲ್ಲಿ ಇನ್ನು 8 ಮಂದಿ ಹತ್ರ ನೀವು ಬೇಕಾದ್ರೆ ರೊಕ್ಕ ಮಾಡ್ಕೊ.
ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನನಗೆ ಇಬ್ಬರಿಗೆ ಹೆಲ್ಪ್ ಮಾಡಿ ಸಾಕು. ಅದಾದರೆ ಎಷ್ಟು ಸಂತೋಷ ಆಗ್ಬೋದು. ಬಟ್ ಅದನ್ನೊಂದು ಸರಿ ನಿಮ್ಗೆ ತೋರಿಸ್ತೀನಿ, ಸೊ ದಟ್ ಯು ಕ್ಯಾನ್ ಫೀಲ್ ಇಟ್. ಒನ್ ಲಾಸ್ಟ್ ಸ್ಟೋರಿ. ಓಕೆ ಪ್ಲೀಸ್. ಕಿತ್ತು ತಿನ್ನೋ ಬಡತನದ ನಡುವೆಯೂ ಛಲ ಬಿಡದ ತ್ರಿವಿಕ್ರಮನಂತೆ ಓದಿ ಪ್ರತಿಷ್ಠಿತ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟ್ ಪಡೆದ ಕಿರಣ್ನ ಮೊದಲ ವರ್ಷದ ಸರ್ಕಾರಿ ಶುಲ್ಕ ಕಟ್ಟಲು ಬೇರೆ ದಾರಿ ಕಾಣದೆ ಆತನ ತಾಯಿ ತನ್ನ ಮಾಂಗಲ್ಯ ಸರವನ್ನೇ ಅಡವಿಟ್ರು. ಅಲ್ಲಿಗೆ ಮಗನನ್ನ ಓದಿಸೋ ಆ ತಾಯಿಯ ಶಕ್ತಿ, ಆಸೆ ಎರಡೂ ಮುಗಿದು ಹೋಗಿತ್ತು. ದಾರಿ ಕಾಣದೆ ವೈದ್ಯನಾಗೋ ಕನಸು ಮರೆತು ಎಂಬಿಬಿಎಸ್ ಶಿಕ್ಷಣವನ್ನ ನಿಲ್ಲಿಸೋ ನಿರ್ಧಾರಕ್ಕೆ ಬಂದಿದ್ದ ಈ ವೈದ್ಯ ವಿದ್ಯಾರ್ಥಿ. ಸಹಾಯ ಕೋರಿ ಬೆಳಕು ಕಾರ್ಯಕ್ರಮಕ್ಕೆ ಬಂದ ಈ ಯುವಕನಿಗೆ ತಕ್ಷಣ ಸ್ಪಂದಿಸಿದ ಬೆಳಕು ಟ್ರಸ್ಟ್ ಈತನ ಎಂಬಿಬಿಎಸ್ ಶಿಕ್ಷಣದ ಸಂಪೂರ್ಣ ವೆಚ್ಚ ಭರಿಸೋ ಸಂಕಲ್ಪ ಮಾಡಿತು. ವಾಟ್ ಈಸ್ ದಟ್ ಯು ವಾಂಟ್? ಫೈನಾನ್ಷಿಯಲ್ ಒಂದು ಸ್ವಲ್ಪ ಹೆಲ್ಪ್. ಡೋಂಟ್ ವರಿ ಅಬೌಟ್ ಇಟ್. ಎಷ್ಟು ಬರುತ್ತೆ? ಒಂದು ವರ್ಷಕ್ಕೆ ಒಂದು 60,000 to 70,000 ಬರುತ್ತೆ ಸರ್. ಬರಲಿ, ಡೋಂಟ್ ವರಿ. ಓಕೆ, ಯು ಕಂಪ್ಲೀಟ್ ಯುವರ್ ಸ್ಟಡೀಸ್. ಓಕೆ ಸರ್. ಓಕೆ, ಅವ 4 ವರ್ಷ ಓದ್ಲಿ ಬಿಡವ, ಅವ್ನಿಗೆ ಏನು ಓದ್ಲಿಕ್ಕೆ ಆಗ್ತದೆ ಅದು ನಾವು ನೋಡ್ಕೊಳ್ಳೋಣ. ಈಗಾಗಲೇ ಕಿರಣ್ನ ಕಾಲೇಜು ಶುಲ್ಕ, ಹಾಸ್ಟೆಲ್ ಶುಲ್ಕವನ್ನ ಬೆಳಕು ಟ್ರಸ್ಟ್ ಮೂಲಕ ಪಾವತಿಸಿ ಈ ಪ್ರತಿಭಾವಂತನ ಓದು ನಿರಾತಂಕವಾಗಿ ಸಾಗಲು ವ್ಯವಸ್ಥೆ ಮಾಡಲಾಗಿದೆ. ತುಂಬ ಬಡ ವಿದ್ಯಾರ್ಥಿ ಸರ್ ನಾನು. ಆ್ಯಕ್ಚುಲಿ ನಾನು ಮೆಡಿಕಲ್ ಮಾಡ್ತೀನೋ ಅಥವಾ ಇಲ್ಲೋ ಅಂತ ಅನಿಸಿತ್ತು, ಅಷ್ಟು ಬಡ ಕಂಡೀಷನ್ನು. ಅದಕ್ಕೆ ನಾನು ಪಬ್ಲಿಕ್ ಟಿವಿ ಒಂದು ಬೆಳಕು ಕಾರ್ಯಕ್ರಮಕ್ಕೆ ಸಂಪರ್ಕಿಸಿದೆ. ಅವರು ತುಂಬಾ ಹೆಲ್ಪ್ ಮಾಡಿದರು. ಒಂದು ಟೈಮಲ್ಲಿ ಲೈಕ್ ನಾನು ಕೋರ್ಸ್ ಬಿಟ್ಟು ಹೋಗಬೇಕು ಅಂತ ಕಷ್ಟ ಅಂತ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ನನ್ನ ಕೈ ಹಿಡಿದು ನಂಗೆ ಅದು ತುಂಬ ಸಹಾಯ ಮಾಡಿದ್ದಾರೆ. ಬಡತನದ ಕಾರಣಕ್ಕೆ ಓದು ನಿಲ್ಲಿಸೋ ಹಂತಕ್ಕೆ ಬಂದಿರೋ ಅದೆಷ್ಟೋ ಮಕ್ಕಳಿಗೆ ಸಹಾಯ ಮಾಡೋ ಮನೋಭಾವ ಸಮಾಜದಲ್ಲಿ ಮೂಡಲಿ ಅನ್ನೋದು ಬೆಳಕುವಿನ ಆಶಯ. ವೆಲ್ಕಮ್ ಬ್ಯಾಕ್. 75ನೇ ಈ ಬೆಳಕು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ನನ್ನ ಜೊತೆ ಇದ್ದಾರೆ ಅತಿಥಿಗಳು ಶ್ರೀ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಶಿವರಾಜ್ ಪಾಟೀಲ್ರು. ನಾನು ಅವಾಗ ಹೆಲ್ತ್ ವಿಚಾರದಲ್ಲಿ ಹೇಳಿದಾಗ ದೀಸ್ ಆರ್ ದಿ ಹೈ ಡಿಸೀಸಸ್ ವಿಚ್ ಆರ್ ವರಿಯಿಂಗ್ ಮೀ. ಥಲಸೇಮಿಯಾ, ಲಿವರು, ಕಿಡ್ನಿ. ಆ್ಯಕ್ಚುಲಿ ಹಾರ್ಟ್ ಇಲ್ಲ. ಇದು ನಮಗೂ ಒಂದು ಹೊಸ ಇನ್ಫಾರ್ಮೇಷನ್. ನನಗೆ ಬರಲ್ಲ. ಬಹುಶಃ ಇಲ್ಲ, ಹಾರ್ಟ್ ಆಪ್ರೇಷನ್ಸ್ ಚೀಪರ್ ಆಗಿರಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಹಿಂದೆ ಎಲ್ಲ ಹಾರ್ಟ್ ಆಪ್ರೇಷನ್ ಅಂದರೆ 4 ಲಕ್ಷ ಅಂತಿದ್ರು, 3 ಲಕ್ಷ ಅಂತಿದ್ರು, 5 ಲಕ್ಷ ಅಂತಿದ್ರೇನೋ. ಈಗ ಲೋಕಲ್ ಸ್ಟೆಂಟನ್ನು ಹಾಕ್ಬಿಟ್ಟು ಮಾಡೋದಾದರೆ ಈಗ ಜಯದೇವ ಟೈಪಲ್ಲೆಲ್ಲ 50,000 ಆಗ್ಬಿಡ್ಬೋದು, 60,000 ಆಗ್ಬೋದು. ಅಥವಾ ಒಂದು ಸರ್ಕಾರಿ ಸ್ಕೀಮ್ ಚೆನ್ನಾಗಿ ನಡೆದ್ರೆ ಏನಾಗುತ್ತೆ ಅನ್ನೋಕ್ಕೆ ಯಶಸ್ವಿನಿ ಸ್ಕೀಮೋ ಏನೋ ಒಂದಿದೆ. ಆ ಸ್ಕೀಮಲ್ಲಿ ಅಲ್ಲಿ ಜಾಗ ಸಿಕ್ಕತ್ತೆಯಲ್ಲಿ ಮಾಡಿಸ್ಬಿಡ್ತಿದ್ದಾರೇನೋ. ಬಟ್ ಲಿವರು, ಕಿಡ್ನಿ, ಥಲಸೇಮಿಯಾ ಈ ಥರದಕ್ಕೆಲ್ಲ ಯಾವುದಕ್ಕೂ ಕವರ್ ಅಪ್ ಇಲ್ಲ ನಮ್ಮ ಹತ್ರ. ಪರಿಣಾಮ ಅನ್ಬಿಲೀವಬಲ್ ಕಷ್ಟ. ಸರಿಯಾದ ಮಾಹಿತಿ ಜನರಿಗೆ ಸಿಗ್ತಾ ಇಲ್ಲ ಮತ್ತು ಜನ ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ನಾನು ಸರ್ಕಾರದ ಪರವಾಗಿ ಮಾತಾಡಿದೆ. ಸರ್ಕಾರ ಅದು ಒಂದು ಯಂತ್ರ, ಅದು ಸರ್ಕಾರ ಯಂತ್ರ, ಅದೊಂದು ಯಂತ್ರ. ಅದಕ್ಕೆ ಹೃದಯ ಇಲ್ಲದ ಯಂತ್ರ. ಸರ್ಕಾರ ಅಂತಂದರೆ ಹೃದಯ ಇಲ್ಲದ ಯಂತ್ರ. ಅದಕ್ಕೆ ಹೃದಯ ಇಲ್ಲ, ಬಟ್ ಅದು ಮೆಕ್ಯಾನಿಕಲ್ ಆಗಿ ಓಡ್ತಾ ಇರುತ್ತೆ ಯಂತ್ರ ಅದು. ಬಟ್ ಬೈ ಡೆಮೋಕ್ರಸಿನಲ್ಲಿ ಆದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೋದರೆ ನಾನು ಏನು ಹೇಳ್ತೀನಿ, ನೀವು ಆಗ ಮೊದಲು ಹೇಳಿದ್ರಲ್ಲ ಕೈ ಚೆಲ್ಲಿ ಬಿಡೋದು, ಇಲ್ಲ ಇದು ಹೀಗೆ, ಇದು ಮಾಮೂಲಿ, ಇಲ್ಲಿಂದ ಏನು ಆಗೋದಿಲ್ಲ ಅನ್ನುವಂಥ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೇವಲ್ಲ, ಅಲ್ಲಿಂದ ಎಚ್ಚೆತ್ಕೋಬೇಕು. ಸರ್ಕಾರ ನಿರ್ಜೀವವಾದದ್ದು, ಅಂದರೆ ಅದೊಂದು ಯಂತ್ರ, ಅದರಲ್ಲಿ ಹೃದಯ ಇಲ್ಲದ ಒಂದು ಯಂತ್ರ ಅದು. ಆದರೆ ಅದರಿಂದ ನಮ್ಮ ಜನತೆ ಕೂಡ ಅದರಿಂದ ಎಷ್ಟು ಕಾರ್ಯಕ್ರಮ ಇದೆ ಅದನ್ನು ಬಳಸ್ಕೊಳ್ಳುವಂಥದ್ದನ್ನು ಕೂಡ ನೀವು ಹೇಳ್ದಂಗೆ ಪೂರ್ತಿ 100ಕ್ಕೆ 100 ಅಲ್ಲ, 10%, 10% ಅದು ಕಾರ್ಯಕ್ರಮ ಒಳ್ಳೆಯದಿರಲಿ. ಆ 10% ಬಳಸ್ಕೊಳ್ಳುವಂಥ ಅಧಿಕಾರ ನಮ್ಮ ಪ್ರಜೆಗಳು, ಇವರು ಹೇಳಿದಾಗೆ ಓಟನ್ನು ಹಾಕುವಾಗ ಹೇಗೆ ಬಳಸ್ಕೊಳ್ತಾರೋ ಅದನ್ನು ಆ ಹಕ್ಕಿನಿಂದ ಈ ಸವಲತ್ತನ್ನು ಕೂಡ ಬಳಸಿಕೊಳ್ಳಬೇಕು. ನಮ್ಮ ದೇಶದ ಸಂವಿಧಾನ ಬಹಳ ಚೆನ್ನಾಗಿದೆ, ಜಗತ್ತೇ ಮೆಚ್ಕೊಳ್ತಾರೆ. ಒಂದು ಸ್ಕೀಮನ್ನು ಓದ್ಬಿಟ್ರೆ ನೀವು ಎಷ್ಟು ಒಳ್ಳೆ ಕಾರ್ಯ, ಭಾಳ ಚೆನ್ನಾಗಿದೆ. ಆದರೆ ಡಿಫಿಕಲ್ಟಿ ಈಸ್ ನಾಟ್ ಎಕ್ಸಿಸ್ಟೆನ್ಸ್, ಡಿಫಿಕಲ್ಟಿ ಈಸ್ ಎಕ್ಸಸೈಸ್. ಎಕ್ಸಾಕ್ಟ್ಲಿ. ಈಗ ಅನುಷ್ಠಾನ ಮಾಡುವಲ್ಲಿ ಆಗ್ತಕ್ಕಂಥದ್ದು ತೊಂದರೆ. ನಮ್ಗೇನಾಗಿದೆ ರೀ, ಭಾಷಣಗಳು ಭಾಳ, ಘೋಷಣೆಗಳು ಭಾಳ, ಅನುಷ್ಠಾನ ಕಡಿಮೆ. ಅದು ಬರೀ ಒಂದು ಪರ್ಪಸ್ ಆಗಿ ನಾವು ಸಾಮಾಜಿಕ ದೃಷ್ಟಿಯಿಂದ ಕಳಕಳಿಯಿಂದ ಮಾಡತಕ್ಕಂಥದ್ದು ಬೇರೆ, ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಸ್ಪೀಚ್ ಮಾಡಿ ಓಟ್ಗಳಿಗಾಗಿ ಮಾಡ್ತಕ್ಕಂಥದ್ದು ಬೇರೆ. ಆದರೆ ಎಲ್ಲರೂ ಆಗಂತ ಹೇಳೋದಿಲ್ಲ. ಅನೇಕ ಜನ ಪ್ರಾಮಾಣಿಕರಿದ್ದಾರೆ, ಕೆಲಸನೂ ಮಾಡ್ತಾರೆ, ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯವರಿದ್ದಾರೆ. ಆದರೆ ನಾನು ಒಂದು ಹೇಳ್ಬೋದು, ನಿರ್ಭೀತಿಯಿಂದ ಅವ್ರ ಸಂಖ್ಯೆ ಕಡಿಮೆ ಇದೆ.
ಅವ್ರ ಸಂಖ್ಯೆ ಕಡಿಮೆ ಆದ್ರೆ ತಾನಾಗಿ ಅವರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಸಹಾಯ ಮಾಡುವವರ ಸಂಖ್ಯೆಗೆ ಯಾವ ಕೊರತೆಯೂ ಇಲ್ಲ. ಇಲ್ಲ. ಈ ಎಲ್ಲ ಸ್ವಾರ್ಥಿಗಳು ಅನ್ನಿಸ್ಕೊಳ್ಳುವಂತಹ ನಮ್ಮ ಸಮಾಜದಲ್ಲಿ, ದುರಾಸೆಯಿಂದ ತುಂಬಿಬಿಡ್ತಾ ಇದ್ದೀವಿ ನಾವು ಅನ್ನೋ ಸಮಾಜದಲ್ಲಿ, ನನ್ನದು ನನ್ನ ಕುಟುಂಬ ಆದ್ರಾಯ್ತು ಸಾಕು ಅನ್ನುವಂತಹ ತೀರ್ಮಾನಗಳಿಗೆ ಬಂದುಬಿಟ್ಟಿದ್ದೀವಿ ಅಂದ್ಕೊಳ್ತಿರೋ ಸಮಾಜದಲ್ಲೂ, ದುಷ್ಟರು, ದುರಾಸೆ ಇರೋರು, ಸ್ವಾರ್ಥಿಗಳಲ್ಲೂ ಒಳಗಡೆಯಲ್ಲಿ ನಾನೊಂದು ಸಣ್ಣ ಸಹಾಯ ಮಾಡಬೇಕು ಅನ್ನೋದು ಸತ್ತಿರಲ್ಲ. ಅವ್ರಿಗೂ ಇರುತ್ತೆ, ಅವರು ಅದಕ್ಕೆ ಆ ಟೈಮ್ ಬರಬೇಕಷ್ಟೇ, ಅವ್ರಿಗೂ ಅನ್ಸತ್ತೆ. ಅವ್ರಿಗೂ ಇರುತ್ತೆ. ಇನ್ನೊಂದು ಅವರಲ್ಲಿ ವಿಶ್ವಾಸಾರ್ಹತೆ, ನಂಬಿಕಸ್ತೆ ಇರುವವರು ಇರಬೇಕು. ಈಗ ನಿಮ್ಮ ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮದಲ್ಲೇ ನೀವು ಇದನ್ನು ಒತ್ತಡದಿಂದ ಹೇಳಿದ್ದೀರಿ, ಪಾರದರ್ಶಕವಾಗಿರಲೇಬೇಕು, ನಿಮ್ಮ ದುಡ್ಡು ಕಳಿಸಿದರೆ ನಾವು ತಗೊಳ್ಳೋದಿಲ್ಲ. ಈ ರೀತಿ ನಾನು ಇನ್ನೂ ಒಂದು ಹೇಳಿ, ಇದು ಹೊಸ ಅನುಭವ ನಮಗೂ ಕೂಡ. ಇನ್ನೂ ಒಂದು ಹೇಳಿದ್ದೀನಿ, ಒಂದು ದಿನ ಅಂತಹ ಸ್ಥಿತಿ ಬಂದರೆ ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತೀನಿ ಹೊರತು ಆ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಹೇಳೋದು ಶಟ್ ದ ಪ್ರೋಗ್ರಾಮ್ ಡೌನ್. ಇದು ಹೊಸ ಅನುಭವ ಅಂತ ನನ್ಗೆ ಅದೇ ಬಹಳ ಇಂಪಾರ್ಟೆಂಟ್. ನನಗೆ ಅನುಭವ ಜೊತೆಗೆ ಒಂದು ಆಶ್ಚರ್ಯ ರೀ, ಅನೇಕ ಕಡೆ ಹಣ ಬೇಕು ಎಂದು ಕೆಲಸ ಮಾಡ್ತಂತ ಕಲೆಕ್ಷನ್ ಮಾಡಕ್ಕೆ ಹೋಗ್ತಾರೆ, ಇನ್ನೂ ಸಂಗ್ರಹ ಆಗಿಲ್ಲರಿ ಕಡಿಮೆ ಅಂತಾರೆ. ಇವ್ರ ಪ್ರಾಬ್ಲಮ್ ಬೇರೆ, ಭಾಳ ಹಣ ಇದೆ, ನಾನು ಏನು ಮಾಡಬೇಕು, ಹೆಂಗೆ ಉಪಯೋಗ ಮಾಡಬೇಕು. ನನ್ನ ಭಯ ಏನು ಅಂದರೆ, ತುಂಬ ಫಾಸ್ಟಾಗಿ ವೇಗವಾಗಿ ಏನೇನೋ ಮಾಡೋಕ್ಕೆ ಹೋಗಿ ಅದು ದುರ್ವಿನಿಯೋಗ ಆಗಿಬಿಟ್ರೆ ಅಂತ ನನಗೆ ಭಯ. ಆ ದಾನಿಗಳ ಬಗ್ಗೆ ಅವ್ರು ಹೇಗೆ ಸ್ಪಂದಿಸ್ತಾರೆ, ಹೇಗಿರುತ್ತೆ ಅದು ಅನ್ನೋಕ್ಕೆ ಒಂದು ಝಲಕ್ಕಿಲ್ಲ. ನಮಗೆ ಸಂಬಂಧ ಇದ್ರೇನೆ ಈ ಕಾಲದಲ್ಲಿ ಹೆಲ್ಪ್ ಮಾಡೋದು ಕಷ್ಟ, ಇಲ್ಲದೆ ಇದ್ದಾಗ ಮುಂದೆ ಬರ್ತಿರಲ್ಲ, ಹೇಗೆ ಮೇಡಮ್ ಅದು? ಮಕ್ಕಳಲ್ವಾ ಸರ್ ಯಾರಿಗಾದ್ರು? ನಿನ್ನ ಊರಿನ ಕಡೆಯಿಂದ ನನಗೆ ಭಾಳ ಬೇಕಾದವರೊಬ್ಬರು ದೊಡ್ಡ ಮನುಷ್ಯರು ಇದಕ್ಕೆ ಅರ್ಧ ಸಹಾಯ ಮಾಡೋಕೆ ಒಪ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರು ರೆಡಿ ಇಲ್ಲ ಅವ್ರು ಹೇಳೋಕ್ಕೆ, ಅವ್ರು ಹೇಳಬಾರ್ದು ಅಂತ ನನಗೆ ಹೇಳಿದ್ದಾರೆ. ಹಂಗೆ ಕೇಳಲ್ಲ, ಇನ್ನು ಅರ್ಧ ನಾನೇ ಕೊಡ್ತೀನಿ. ಮತ್ತು ಇಷ್ಟೊಂದು ಇದನ್ನು ಯಾಕೆ ಕಮಿಟ್ ಮಾಡ್ಕೊಳಕ್ಕೆ ಹೋದ್ರಿ ಸರ್? ಇದು ನಮಗೆ ನಮ್ಮ ತಾತ ಇನ್ಸ್ಪಿರೇಷನ್ನು. ನಾವೆಷ್ಟು ಏನೇ ದುಡಿದ್ರೂ ಕೂಡ ಒಂದು ಸ್ವಲ್ಪ ಭಾಗ ಸಮಾಜಕ್ಕೆ ಕೊಡಬೇಕು, ನಮ್ಗೆ ಎಷ್ಟಾಗುತ್ತೋ ಸಮಾಜಕ್ಕೆ ಕೊಡಬೇಕು ನೀಡಿರೋರಿಗೆ ಅಂತೇಳಿ ಅವ್ರು ಪಾಲಿಸೋದು ಕೂಡ ಆಗುತ್ತೆ ಸರ್. ನಾವು ಆ ವರ್ಷದಲ್ಲಿ ನಾವು ಗುರುತಿಸ್ಬಿಟ್ಟು ನಮಗೆ ನಮ್ಮೂರಲ್ಲಿ ಅಥವಾ ಹತ್ತಿರ ಯಾರಿಗಾರು ಗುರುತಿಸ್ಬಿಟ್ಟು ನಾವು ಕೊಡ್ತೀವಿ ವರ್ಷ ಸಣ್ಣ ಅಮೌಂಟೇ. ಅದು ಅಮೌಂಟನ್ನು ನಾವು ಒಂದು ಒಳ್ಳೆ ಉದ್ದೇಶ ಕೊಡಬೇಕು ಅಂತ ನಾವು ಮಾಡ್ತಾ ಇರೋದು. ಗ್ರಂಥಾಲಯನ ಸ್ಥಾಪನೆ ಮಾಡಲಿಕ್ಕೆ ನಿವೇಶನ ಆಗಲಿ ಮುಂತಾದ ಒಂದು ಸೌಲಭ್ಯಗಳನ್ನ ಈ ನಿಟ್ಟಿನಲ್ಲಿ ಕೊಡ್ತಾ ಇದ್ದಾರೆ ಸರ್. ಅಯ್ಯೋ, ನೀವು ದೇವ್ರ ತರ ಕಾಣಿಸ್ತಾ ಇದ್ದೀರಿ ನನಗೆ ನವೆಂಬರ್ನಲ್ಲಿ. ಯಾಕೋ ಈಗ ಯಾಕೆ ಸರ್? ನಿಜವಾಗ್ಲೂ ಬೆಳಕು ಅಂದ್ರೆ ಇದೆ ಸರ್. ಈಗ ಅವ್ರು ಕೇಳ್ತಾರೆ, ನಜುಟಪ್ಪ, ಆ 15/20 15/15 ಕಟ್ಟಕ್ಕೆ ಜಾಗ ನಿಮ್ದಿದೆ ತಾನೆ? ಜಾಗ ಇದೆ ಸರ್. ಎಷ್ಟಾಗತ್ತೆ ಅದೆಲ್ಲ? ಆಗ್ಬೋದು ಸರ್, ಒಂದು 3-4 ಲಕ್ಷ ಆಗುತ್ತೆ ಸೀಟ್ ಮನೆ ಮಾಡೋದು. ಆಯ್ತು, ನಿಮ್ಮ ಕೈಲಿ ಏನಾಗುತ್ತೆ ಅದು ನೀವು ಮಾಡಿಸಿ. ಖಂಡಿತ ಮಾಡಿ. ನಮ್ಮ ಕೈಲಿ ಏನಾಗುತ್ತೆ ಖಂಡಿತ ಮಾಡಿಸಿ. ಮಾಡಿಸ್ಬಿಟ್ಟು ಈಗ ನಮ್ಮ ಡಾಕ್ಟರ್ ಏನು ಮಾಡಿದ್ರು ಸರ್? ತುಂಬಾ ಸಹಾಯ ಮಾಡಿದ್ರು ಸರ್. ನಮ್ಮ ಸರ್ ನಿಮ್ಮದೇ ಸರ್, ನಮಗೆಲ್ಲ ಅಲ್ಲಿ ಡಾಕ್ಟರ್ ಸರ್. ಅವ್ರಿಗೆ ಹಾಕಿ ನಮಸ್ಕಾರ ಬೇಕಿದ್ರೆ ಗಣ ಹೆಂಡತಿ ಇಬ್ರು ಹಾಕಳಿ ನಮಸ್ಕಾರ. ನಾನು ಬೇಡ ಅಂದಿಲ್ಲ, ಎದ್ದೇಳಬಾರ್ದು, ಅಲ್ಲಿ ಹಾಕ್ಬೇಕು. ಅಷ್ಟು ತೂಕ ಇಟ್ಕೊಂಡು ಒದ್ದಾಡ್ತಾ ಇದ್ದ ಪರಶುರಾಮ್ ಇವತ್ತು ನಮ್ಮ ಕಚೇರಿಗೆ ಅಂತಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನಿಲ್ಲ, ಅವ್ನಿಗೆ ಸಪೋರ್ಟ್ ಕೊಡಿ ಅಷ್ಟೇ. ನಾವು ಕೊಟ್ಟಿದ್ದೀವಲ್ಲ, ನೋ ಪ್ರಾಬ್ಲಮ್. ನೀನು ಏನು ಕೊಡಬೇಕು ಹೇಳ್ಬಿಡಿ. ಐ ಸ್ಟಿಲ್ ಸೇ ಬೆಳಕುಗೆ ಆ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಈಗ ಡಾಕ್ಟ್ರ್ ಹೆಂಗೆ ಕಾಣಿಸ್ತಿದ್ದಾರಪ್ಪ ನಿನಗೆ? ಸೊ ಫಸ್ಟ್ ಆಫ್ ಆಲ್ ನನ್ನ ಗಾಡ್ ಫಾದರ್ ಈಗ ಸತ್ಯ ಗಾಡ್. ಇವತ್ತು ಹಿಂಗಿರಲಿಕ್ಕೆ ಕಾರಣ 3: ಒಂದು ಹಾಸ್ಪಿಟ್ಲು, ಒಂದು ಡಾಕ್ಟ್ರು, ಇನ್ನೊಂದು ನಿಮ್ಮ ತಂದೆ ತಾಯಿ, ನಿಮ್ಮ ಫ್ರೆಂಡ್ಸು. ಪಬ್ಲಿಕ್ ವಾಹಿನಿ ಕೂಡ ಸರ್ ನಮ್ದೇನಿಲ್ಲ ಪಾತ್ರ, ನಮ್ದೇನಿಲ್ಲ. ನಾವು ಬರೀ ಡಾಕ್ಟ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋ. ನಾನು ಭಾಳ ಸರಿ ಬೆಳಕಿನಲ್ಲಿ ಮಾತು ಹೇಳ್ತಿರ್ತೀನಿ. ನಾವು ಕಂಡಕ್ಟರ್ಸ್ ಇದ್ದಂಗೆ, ವಯರ್ ಇದ್ದಂಗೆ ಅಷ್ಟೇ. ಆ ಕಡೆನೂ ಎಲೆಕ್ಟ್ರಿಸಿಟಿ ಇರುತ್ತೆ, ಈ ಕಡೆನೂ ಎಲೆಕ್ಟ್ರಿಸಿಟಿ ಇರುತ್ತೆ. ಎಲೆಕ್ಟ್ರಿಸಿಟಿಗೆ ಎರಡೂ ಶಕ್ತಿ ಇದೆ. ವಿದ್ಯುತ್ತಿಗೆ ಒಂದು ಸರಿಯಾಗಿ ಬಳಸಿಕೊಂಡ್ರೆ ದೀಪ ಆಗುತ್ತೆ, ಸರಿಯಾಗಿ ಬಳಸ್ಕೊಳ್ಳದೆ ಹಿಡ್ಕೊಳಕ್ಕೆ ಹೋದರೆ ಶಾಕ್ ಹೊಡೆದು ಸಾಯ್ತೀವಿ. ಅದಕ್ಕೆ ಎರಡೂ ಶಕ್ತಿ ಇದೆ. ಹಾಗಾಗಿ ನಾವು ಮಧ್ಯ ವಯರ್ ಇದ್ದಂಗೆ ಅಷ್ಟೇ. ಆ ಎರಡೂ ಕಡೆಯವ್ರನ್ನ ಸೇರಿಸ್ತೀವಿ. ವಿ ಆರ್ ಜಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ವಿ ಡೂ ನಥಿಂಗ್. ನಾವೇನೂ ಮಾಡಲ್ಲ.
ಎಲ್ಲರನ್ನೂ ಆ ಕಡೆ ಇರೋರು ಈ ಕಡೆಗೆ, ಈ ಕಡೆ ಇರೋರು ನಾ ಕಡೆಗೆ. ಒಂದು ಎರಡನೇದು ನಾನು ಪದೇ ಇನ್ನೊಂದನ್ನು ಹೇಳ್ಬಿಡ್ತೀನಿ, ನನ್ನಷ್ಟು ದೊಡ್ಡ ಭಿಕ್ಷುಕ ಇನ್ನೊಬ್ಬ ಇಲ್ಲವೇ ಇಲ್ಲ. ನಾನು ಯಾರ ಹತ್ರ ಬೇಕಾದ್ರೂ ಭಿಕ್ಷೆ ಕೇಳ್ತೀನಿ. ನನಗೇನು ನಾಚಿಕೆನೂ ಇಲ್ಲ, ನನಗೇನು ಸಂಕಟನೂ ಇಲ್ಲ. ಇಲ್ಲ, ನೀವು ಆ ಹಂತದಿಂದ ಮೇಲೆ ಬಂದಿದ್ದೀರಿ. ನಾನು ಯಾರಲ್ಲಿ ಏನು ಬೇಕಾದ್ರೂ ನಿಮ್ಮ ಹತ್ರ ಕೇಳದೆ ಕೊಡೋರು ಇದ್ದಾರೆ. ನಾನು ಈಗ ತಾವು ಹೇಳಿದಿರಿ ಎಲೆಕ್ಟ್ರಿಕ್ ವಾರ್ ಇದ್ದಂಗೆ ಶಾಕ್ ಆಗ್ಬೋದು, ಬೆಳಕು ಕೊಡ್ಬೋದು ಅಂತ. ಇದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೀನಿ ನಾನು, ಅದು ಭಾಳ ಅತ್ಯಂತ ಪ್ರಸ್ತುತ. ಈ ಸಾರ್ವಜನಿಕರಿಂದ ಬಂದಂಥ ಹಣ ಟ್ರಸ್ಟಿಗೆ, ಅದು ಬೆಂಕಿ ಅಲ್ಲ, ಟ್ರಸ್ಟ್ ಇಲ್ಲಿ ನೋಡ್ರಿ, ಟ್ರಸ್ಟಿಗೆ ಬಂದಿದೆಯಲ್ಲ, ನಿಮ್ಮ ಪಾರದರ್ಶಕತೆ ಅದೆಲ್ಲ ಹೇಳಿದ್ದೀರಿ. ಈ ಸಾರ್ವಜನಿಕರ ಹಣ ನನ್ನ ದೃಷ್ಟಿಯಲ್ಲಿ ಯಾವುದೇ ಟ್ರಸ್ಟಿಗೆ ಸಂಸ್ಥೆ ಬಂದರೆ ಸಾರ್ವಜನಿಕ ಹಣ ಸರಿಯಾದ ಉಪಯೋಗ ಆದರೆ ಬೆಳಕಾಗ್ತದೆ, ದುರುಪಯೋಗ ಆದರೆ ಬೆಂಕಿ ಆಗ್ತದೆ. ಕರೆಕ್ಟ್, ನನಗೆ ಅದೊಂದೇ ಭಯ. ಸರಿಯಾದ ದಟ್ ಅಬ್ಸಲ್ಯೂಟ್ಲಿ. ಸಾರ್ವಜನಿಕರ ಹಣ ಮಾತ್ರ, ಅದರಷ್ಟು ಬೆಂಕಿ ಇನ್ನೊಂದಿಲ್ಲ. ಪ್ರಾಬ್ಲಮ್ ಇದೇನೆ. ಆಲ್ ರೈಟ್, ಇದು ನಮ್ಮ ಹಲವಾರು ಝಲಕ್ಗಳನ್ನು ನಿಮ್ಮ ಮುಂದೆ ಮಂಡಿಸ್ತಾ ಹೋದ್ವಿ, ಕೇಳಿದ್ವಿ. ಓಕೆ, ಎಂಡ್ ಆಫ್ ದ ಡೇ ನಿಮ್ಗಳ ಮುಂದೆ ಎಲ್ಲ ನಮ್ಮದು ನೋಡಿದ್ರೆ ನಮ್ಮದು ಗರಿಕೆ ಹುಲ್ಲಿಗೂ ಸಮ ಇಲ್ಲದೆ ಇರಬಹುದು. ಆದರೆ ವಿ ಟ್ರೈಡ್ ದಿಸ್. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಕೈಲಿ ಆಗಿದ್ದಷ್ಟು ಕೆಲಸ ನಾವು ಮಾಡಿದ್ದೀವಿ. ನಾವೇನಾದ್ರು ರಿಪೇರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಯು ಆರ್ ಫ್ರೀ ಟು ಟೆಲ್ ಅಸ್. ಇಲ್ಲ, ನಾನು ನಿಮ್ಮನ್ನು ರಿಪೇರಿ ಮಾಡೋದು ಆಮೇಲೆ ಮಾಡ್ತೀನಿ, ಮೊದಲು ನನ್ನನ್ನು ನಾನು ರಿಪೇರಿ ಮಾಡ್ಕೊತಾ ಇದ್ದೀನಿ ಈಗ. ಯಾಕಂದರೆ ಹಾಗಲ್ಲ, ಯಾವತ್ತೂ ಕೂಡ ನಾವು ಪರಿಪೂರ್ಣರು ಅನ್ನುವಂಥ ಭಾವನೆ ಇದ್ದ ದಿವಸ ನಾವು ಸೋತು ಹೋಗ್ತೀವಿ. ಈಗ ನನಗೆ ಎಷ್ಟೋ ಹೊಸ ಯೋಚನೆಗಳು ಇಲ್ಲಿಂದ ಬಂದಿದೆ. ಈಗ ನಾನು ಇಲ್ಲಿಗ ವಿದ್ಯಾರ್ಥಿಯಾಗಿದ್ದೀನಿ. ನಮ್ಮ ಕ್ಷೇತ್ರದಿಂದ ಸಾವಿರಾರು ಯೋಜನೆಗಳನ್ನು ನಾವು ಹಾಕಿದ್ದೀವಿ, ಅದನ್ನು ನಾವು ಜಾರಿ ಮಾಡ್ತಾ ಇದ್ದೀವಿ. ಇವತ್ತು ನನಗೆ ಹೊಸ ಕೆಲವು ಆಲೋಚನೆಗಳು ಬಂದಿದ್ದಾವೆ. ಬಹುಶಃ ಇನ್ನೊಮ್ಮೆ ನೀವು ಭೇಟಿ ಆದಾಗ ಹೇಳ್ತೀನಿ ಯಾವ ನಿಮ್ಮ ನಾನು ಬಳಸ್ಕೊಂಡಿದ್ದೀನಿ. ಯಾರನ್ನು ಸುಮ್ಮನೆ ಬಿಟ್ಗಿಟ್ ಕಳಿಸೋನಲ್ಲ ನಾನು, ಏನಾದರೂ ಒಂಚೂರು ಇಸ್ಕೊಂಡೇ ಕಳಿಸೋನು. ಕಳಿಸಿ, ನಾನು ಏನು ಬಿಟ್ಬಿಟ್ಟು ಹೋಗೋನಲ್ಲ ಸುಲಭವಾಗಿ. ನಿಮ್ಮ ಹತ್ರ ಇಸ್ಕೊಂಡ್ಬಿಟ್ಟಿದ್ದೀನಿ, ಅಡ್ವಾನ್ಸ್ ಆಗಿ ತಗೊಂಡ್ಬಿಟ್ಟಿದ್ದೀನಿ ನಿಮ್ಮ ಹತ್ರ. ಏನಿಲ್ಲ, ಒಂದು ಮಾತು ಹೇಳ್ತೀನಿ ರೀ. ಈಗ ನಾವು ಸಾಮಾನ್ಯವಾಗಿ ಎಲ್ಲರೂ ಇಚ್ಛೆ ಪಡೋದು ಲೋಕ ಬದಲಾಗಬೇಕು, ಸಮಾಜ ಬದಲಾಗಬೇಕು, ದೇಶ ಬದಲಾಗಬೇಕಂತ. ಬಟ್ ಬಹಳ ಕಡಿಮೆ ನಾನು ಬದಲಾಗಬೇಕಂತ ಯೋಚನೆ ಮಾಡಿಲ್ಲ. ಮೊದಲು ನಾನು ಬದಲಾಗಬೇಕಂತ ಎಲ್ಲಿವರೆಗೆ ಆ ಪ್ರಜ್ಞೆ ಬರೋದಿಲ್ಲವೋ ಅಲ್ಲಿವರೆಗೆ ನಾನು ಸಹಾಯ ಮಾಡೋಕ್ಕಾಗೋದಿಲ್ಲ. ಕೊನೆಯದಾಗಿ ಈ 75ನೇ ಬೆಳಕು ಈ ಸಂಚಿಕೆ ಕಾರ್ಯಕ್ರಮದಲ್ಲಿ ಬಂದು ನೀವು ತೋರಿಸ್ತಕ್ಕಂಥ ಝಲಕ್ ನೋಡಿದ ಮೇಲೆ ಏನೋ ಒಂದು ನನಗೆ ಅತ್ಯಂತ ಆಗಿದೆ. ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಐ ಕ್ಯಾನ್ ಯೂಸ್ ಎಕ್ಸ್ಪ್ರೆಷನ್ ಐ ಆಮ್ ಚಾರ್ಜ್ಡ್. ಆಮೇಲೆ 75ನೇ ಈ ಸಂಚಿಕೆಯಿಂದ ನೀವು ಶತಕದ ಸಂಚಿಕೆವರೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ನಡೀತೀರಿ. ಇಡೀ ನಮ್ಮ ಜನತೆ, ಕರ್ನಾಟಕ ಜನತೆಯ ಪರವಾಗಿ ಇತ್ತಂಥ ಉತ್ತಮ ಕಾರ್ಯಕ್ರಮಕ್ಕೆ ನಿಮಗೂ, ನಿಮ್ಮ ಸಿಬ್ಬಂದಿ, ನಿಮ್ಮ ಟೀಮ್ ಎಲ್ಲರಿಗೆ ಅಭಿನಂದನೆಗಳು. ಆಮೇಲೆ ಮುಂದಿನ ಶತಕದ ಕಡೆಗೆ ನೀವು ಪ್ರಯಾಣ ಮಾಡುವಾಗ ನಮ್ಮದು ಶುಭಾಶಯಗಳು. ಇಷ್ಟು ಹೇಳಿಬಿಡಿ. ಆಲ್ ರೈಟ್, ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ನಾನು ದೊಡ್ಡ ಆಭಾರಿಯಾಗಿದ್ದೀನಿ. ಕಾರಣ ಭಾಳ ಸರಳ, ಇದಕ್ಕಿಂತ ಇನ್ನು ಅದ್ಭುತವಾದ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕೆ ನನಗಿನ್ಯಾರೂ ಇರಲಿಲ್ಲ ಅನಿಸುತ್ತೆ. ಅಷ್ಟು ಸಂತೋಷ. ತಾವಂತೂ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ದೂರದ ಒಂದು ಪ್ರಯಾಣವನ್ನು ಪೂರೈಸಿಕೊಂಡು ಬಂದಿದ್ದಾರೆ. ನಿಮಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ಸರ್. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.